ನಾವು ತಲೆ ತಗ್ಸಿ ಸೇವೆ ಮಾಡಿದಾಗ ನಮ್ಮನ್ನು ಗುರುತಿಸೋ ಕೈಗಳು ಕಣ್ಣುಗಳು ಎಲ್ಲೋ ಕೆಲಸ ಮಾಡ್ತಿರ್ತಾವ. ಕನ್ನಡ ಹೃದಯದಲ್ಲಿ ಇರಬಾರ್ದು, ಕಣ್ಣಿಗೆ ಕಾಣ್ತಿರ್ಬೇಕು, ನಿರಂತರವಾಗಿ ಓಡಾಡ್ತಿರ್ಬೇಕು. ಅವಾಗ ಮಾತ್ರ ಕನ್ನಡ ಉಳಿದು ಬೆಳೆಸೋಕ್ಕೆ ಸಾಧ್ಯ ಅಂತೇಳಿ ನನ್ನ ಅನಿಸಿಕೆ. ನಾನು ರಾಜ್ಕುಮಾರ್ ನೋಡಬೇಕು, ಸತ್ತೋಗ್ಬಿಡ್ಬೇಕಂತ. ಅಂದರೆ ರಾಜ್ಕುಮಾರ್ ಅಂದರೆ ಸ್ವರ್ಗ ಅಂತ ನನಗೆ. ರಾಘವೇಂದ್ರ ರಾಜ್ಕುಮಾರ್ ಮಂಗಳಕ್ಕ ಇದ್ದಾಳ, ಅಕ್ಕ ಹೇಳೋದು ಒಂದೇ ಮಾತು, ಇಲ್ಲ ನೀವು ಬಳ್ಳಾರಿಯಿಂದ ಬಂದಿರಿ, ನೀವು ಊಟ ಮಾಡಿ ಹೋಗ್ಬೇಕಂತೇಳಿ ಅವ್ರ ಮನೇಲಿ ಕೂಡಿಸಿ ಊಟ ಮಾಡಿಸೇ ಕಳಿಸ್ತಾರ. ಅದು ದೊಡ್ಡ ಮನೆಯ ದೊಡ್ಡತನ. ಅಪ್ಪು ಸರ್ ನಾವು ಕಳ್ಕೊಂಡಿರೋದು ಭಾಳ ದುಃಖದ ವಿಷಯ ಮೇಡಮ್. ಅವರು ಇನ್ನೂ ಇರಬೇಕಾಯ್ತು. ನಮ್ಮ ರಾಜ್ಯಕ್ಕೆ, ನಮ್ಮ ಬಡ ಜನತೆಗೆ ನೊಂದರ ಪಾಲಿನ ನಂದಾದೀಪ ಆಗಿದ್ದರು. ತಮ್ಮ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ ಸಂದೇಶಗಳನ್ನು ತಂದೆ ತಾಯಿನ ಚೆನ್ನಾಗಿ ನೋಡ್ರಿ, ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂತ ಹೇಳಿ ಮೆಸೇಜ್ ಫಾರ್ವರ್ಡ್ ಮಾಡೋದು ಮುಖ್ಯ ಅಲ್ಲ, ಅದನ್ನು ನೀವು ಅಳವಡಿಸ್ಕೋಬೇಕು. ಇಲ್ಲ ಎದಕ್ಕೋ ಏನೋ ನನಗೆ ಮುಂಚೆಯಿಂದನೂ ರಾಜಕೀಯ ಅಲರ್ಜಿ ನನಗೆ. ನಮ್ಮ ಅಮ್ಮನ ಬಗ್ಗೆ ನಾವು ಮಾತಾಡಿದ್ರೆ ಆಕೆಗೆ ಎಷ್ಟು ನೋವಾಗುತ್ತೋ, ಕನ್ನಡದ ಬಗ್ಗೆ ಮಾತಾಡಿದಾಗ ಕೂಡ ಕನ್ನಡ ತಾಯಿ ಭುವನೇಶ್ವರಿ ನೋವು ಪಡ್ತಾಳೆ. ಯಾರು ನಿರೀಕ್ಷೆ ಇಟ್ಕೊಂಡು ಸಮಾಜ ಸೇವೆಗೆ ಬರ್ತಾರೋ ಅವ್ರು 2 ವರ್ಷ 3 ವರ್ಷ ಮಾತ್ರ ಇರೋಕ್ಕೆ ಸಾಧ್ಯ. ಯಾರು ಸೇವೆಗಾಗಿ ನಾನು ಬಂದೀನಿ, ಯಾರು ನಮಗೆ ಅದನ್ನು ನಿರೀಕ್ಷೆ ಮಾಡಬಾರ್ದು ಅಂತಂದರೆ ಅದು ನಿರಂತರವಾಗಿರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ನಾನು. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾವಿವತ್ತು ನಿಮಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇವರನ್ನ ಕನ್ನಡದ ಗಂಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇವರು ಕನ್ನಡದ ಅಪ್ಪಟ ಅಭಿಮಾನಿ, ಹಾಗೆ ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತಹ ಇವರು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರೇ ಕಪ್ಕಲ್ ಬಿ ಚಂದ್ರಶೇಖರ್ ಆಚಾರ್ ಅವರು. ಹಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ್ ಸರ್, ನಿಮ್ಮ ಸಮಾಜ ಸೇವೆಯ ಪಯಣ ಹೇಗೆ ಆರಂಭ ಆಯಿತು? ನಿಮ್ಮ ಸಮಾಜ ಸೇವೆಯ ಜರ್ನಿ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಮೇಡಮ್, ನಾನು ಮೂಲ ಬಂದು ಡಾಕ್ಟರ್ ರಾಜ್ಕುಮಾರ್ ಕಟ್ಟ ಅಭಿಮಾನಿ ಮೇಡಮ್. ನಾನು 1989 ಅವರ ಚಲಿಸುವ ಮೋಡಗಳು ಸಿನಿಮಾ ನನ್ನ ಮೇಲೆ ಪರಿಣಾಮ ಬೀರ್ತು. ಅದಾದ ನಂತರ ನಾನು ನಮ್ಮೂರಿಗೆ ಅಂದರೆ ಬಳ್ಳಾರಿಯಿಂದ ಕಪ್ಪಗಲ್ಲಿಗೆ ಬರುವಂಥ ಬಸ್ಗಳು 3 ಬರ್ತಾ ಇದ್ವು. ಆ ಬಸ್ಗಳಿಗೆ ಕನ್ನಡ ಧ್ವಜ ಕಟ್ಟೋದು, ಆಮೇಲೆ ಪ್ರತಿ ನವೆಂಬರ್ಗೆ ಪೂಜೆ ಎಲ್ಲ ಮಾಡೋದು, ವಿಶೇಷ ಅಲಂಕಾರ ಮಾಡೋದು, ಆಮೇಲೆ ನಿರಂತರವಾಗಿ ಬಸ್ನಲ್ಲಿ ಕನ್ನಡ ಹಾಡುಗಳು ಇರ್ಬೇಕಂತೇಳಿ ಅದಕ್ಕೆ ಟೇಪ್ಗಳು ಹಾಕೋದಾಗಿರ್ಲಿ, ಇವೆಲ್ಲ ಮಾಡ್ತಾ ನನ್ನ ಕನ್ನಡದ ಪ್ರಯಾಣ ಶುರುವಾಯಿತು. ಈ ಸಮಾಜ ಸೇವೆಗೆ ನಿಮ್ಮ ಇನ್ಸ್ಪೈರ್ ಮಾಡಿದಾದ್ರು ಏನು ಅಂತ? ನನ್ನ ಸಮಾಜ ಸೇವೆಗೆ ಪ್ರೇರಣೆ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ನಾನು ಅಂದರೆ ಈ ಮುಂಚೆ ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಗಿರೋದ್ರಿಂದ ರಾಜ್ಕುಮಾರ್ ಪ್ರತಿ ಸಿನಿಮಾ ಕೂಡ ಸಮಾಜಕ್ಕೆ ಒಂದಲ್ಲ ಒಂದು ಸಂದೇಶವನ್ನ ನೀಡುವಂತ ಸಿನಿಮಾಗಳೇ ಬರ್ತಾ ಇದ್ವು. ಉದಾಹರಣೆ ಆಲೂಜೇನೋ ಆದ್ರೆ ಹೆಂಡ್ತಿನ ಹೆಂಗ್ ನೋಡ್ಬೋದು ಅಂತೇಳಿ, ಆಮೇಲೆ ಕಾಮನ ಬಿಲ್ ಆದ್ರೆ ಅಣ್ಣ ತಮ್ಮ ಹೆಂಗಿರ್ಬೇಕು, ಫ್ರೆಂಡ್ಸ್ ಹೆಂಗಿರ್ಬೇಕು ಅಂತೇಳಿ, ಆಮೇಲೆ ಒಡ ಹುಟ್ಟಿದವರು ಅಣ್ಣ ತಮ್ಮ ಹೆಂಗಿರ್ಬೇಕು ಅಂತೇಳಿ, ಆಮೇಲೆ ಚಲಿಸುವ ಮೋಡಗಳು ಬೇರೆ ಭಾಷೆಯವರಿಗೆ ಕನ್ನಡವನ್ನು ಹೇಗೆ ಕಲಿಸಬಹುದು ಅಂತೇಳಿ, ಹೀಗೆ ಅವರ ಒಂದೊಂದು ಚಿತ್ರಗಳು ನಮ್ಮ ಮೇಲೆ ಬಹಳ ಪರಿಣಾಮ ಬೀರ್ತಾ ಇದ್ವು. ಹಂಗಾಗಿ ಅಂದಿನಿಂದ ನಮ್ಮ ಸಮಾಜ ಸೇವೆ ಶುರುವಾಯಿತು. ಅದರ ಜೊತೆಗೆ ಇನ್ನು ಅಪ್ಪು ಸರ್ ಅವರು ನಮ್ಮನ್ನ ಅಗಲಿದಾಗಿಂದ ಅದು ಇನ್ನೂ ಹೆಚ್ಚು ನಮ್ಮ ಮೇಲೆ ಒತ್ತಡವನ್ನ ತಂತು. ಅವ್ರನ್ನ ಕಳ್ಕೊಂಡಿರೋದ ನಾವೇ ಇದು. ಹಾಗಾಗಿ ನಾನು ಅಪ್ಪು ಸಾರ್ ಎಷ್ಟು ರಾಜ್ಕುಮಾರ್ ಪ್ರೀತಿ ಮಾಡ್ತಾ ಇದ್ದೋ ಅಷ್ಟು ನಾನು ಅಪ್ಪು ಸಾರ್ನ ಪ್ರೀತಿ ಮಾಡ್ತಿದ್ದೆ. ಇವತ್ತಿಗೂ ಡಾಕ್ಟರ್ ನಮ್ಮ ಅಶ್ವಿನಿ ಮೇಡಮ್ ಅವರು ಕೂಡ ನಮ್ಮ ಜೊತೆ ಸಂಪರ್ಕ ಇದ್ದಾವ. ನಮ್ಮ ಕೆಲಸ ಕಾರ್ಯಗಳನ್ನ ಅವರು ಬೆನ್ನು ತಟ್ತಾರೆ. ಇತ್ತೀಚೆಗೆ ಇನ್ನು ಯುವ ರಾಜ್ಕುಮಾರ್ ಮೊನ್ನೆನೇ ಯುವ ದಸರಾ ಉದ್ಘಾಟನೆ ಮಾಡಿದ್ರು, ಅವರು ಕೂಡ ನಮ್ಮ ಜೊತೆ ಸಂಪರ್ಕದ ಇದ್ದಾರೆ. ಅವರ ಅಪ್ಪು ಸೇವಾ ಸಮಿತಿ ಅಂತೇಳಿ ಒಂದು ಸಂಸ್ಥೆಯನ್ನು ನಾವು ಶುರು ಮಾಡಿದ್ದೀವಿ. ಕಳೆದ 7 ವರ್ಷಗಳಿಂದ ರಕ್ತದಾನ ಶಿಬಿರ ಮಾಡೋದಾಗಿರ್ಲಿ, ಹಸುಗಳಿಗೆ ಆಹಾರಗಳನ್ನು ನೀಡುವುದಾಗಲಿ, ಆಮೇಲೆ ಇಡೀ ನಮ್ಮ ಕಚೇರಿ ಇದೆ, ಒಂದು ಇಡೀ ರಾಜವಂಶದ ಎಲ್ಲಾ ಭಾವಚಿತ್ರಗಳು ನಮ್ಮ ಹತ್ರ ಸಿಗ್ತವೆ. ಕನಿಷ್ಠ ಅಂದ್ರೆ 4-5 ಸಾವಿರ ಭಾವಚಿತ್ರಗಳು ನಾವು ಸಂಗ್ರಹ ಮಾಡಿ ನಮ್ಮ ಕಚೇರಿಯಲ್ಲಿ ಹಾಕಿದ್ದೀವಿ. ಆ ಕಚೇರಿ ನೋಡೋದಕ್ಕೆ ನಾವು ಈ ಹಿಂದೆ ನಮ್ಮ ಬಳ್ಳಾರಿ ಜಿಲ್ಲೆಯ IGP ಆಗಂತ ಲೋಕೇಶ್ ಕುಮಾರ್ ಸರ್ ಅವರು ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ, ಅವರು ಕೂಡ ಉತ್ಸಾಹದಿಂದ ಮಾಧ್ಯಮಗಳಲ್ಲಿ ನೋಡಿ ಅವರು ಕೂಡ ನಮ್ಮ ಕಚೇರಿಗೆ ಬಂದಿದ್ರು. ಹಾಗಾಗಿ
ಅದು ಎಲ್ಲವೂ ಕೂಡ ರಾಜ್ ಕುಟುಂಬದಿಂದನೇ ನಮಗೆ ಇದೆಲ್ಲ ಶುರುವಾಗಿರೋದು. ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ಸ್ ಅಂದ್ರೆ ನಿಮಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಫಿಲಂ ನಿಮ್ಮ ಫೇವ್ರೇಟ್ ಅಂತ ಹೇಳೋದಾದ್ರೆ ಯಾವ film? ಅಯ್ಯೋ, ಒಂದು ಅಂತಲ್ಲ, ಎಲ್ಲಾ ಚಿತ್ರಗಳು, ನೀವ್ ಯಾವುದೇ ರಾಜ್ಕುಮಾರ್ ಚಿತ್ರಗಳು ತಗೊಂಡ್ರೆ ಆದ್ರೆ ಒಂದು ಸಂದೇಶ, ಶಬ್ದವೇದಿ, ಡ್ರಗ್ಸ್ ಬಗ್ಗೆ, ಹಿಂಗೆ ಯಾವುದು ಇಂಥದ್ದು ಇಷ್ಟ ಅಂತ ಹೇಳಂಗಿಲ್ಲ. ಪ್ರತಿ ಅವ್ರು ಯಾವುದೇ ಚಿತ್ರಗಳಿರಲಿ ಸಮಾಜಕ್ಕೆ ಕನ್ನಡಿ ಆಗಿದ್ವು. ಅದನ್ನ ಆ ಚಿತ್ರ ನೋಡಿ ಬಂದು ಎಷ್ಟೋ ಜನ ಬದಲಾಗಿರೋಂಥ ಉದಾಹರಣೆಗಳು ಇದೆ. ಉದಾಹರಣೆ ಅಂದ್ರೆ ಬಂಗಾರದ ಮನುಷ್ಯ, ಎಷ್ಟೋ ಜನ ಓದಿದಂಥ ವಿದ್ಯಾವಂತರು ನಾನು ಓದಿ ಎದಕ್ಕೆ ರೈತರ ಕೆಲಸ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ನಾನಿಲ್ಲ ರೈತರ ಕೆಲಸ ಮಾಡಲೇಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಂತ ಚಿತ್ರ. ಹಾಗಾಗಿ ಒಂದು ಅಂತಲ್ಲ, ಅವ್ರ ಎಲ್ಲಾ ಚಿತ್ರಗಳು ಸಮಾಜಕ್ಕೆ ಕನ್ನಡಿ. ಓಕೆ ಸರ್, ಇನ್ನು ನಿಮ್ಮ ಜೀವನದ ಅತಿ ಸಂತೋಷದ ಕ್ಷಣ ಯಾವ್ದಾದ್ರು ಇದ್ರೆ ಅದನ್ನ ತಿಳಿಸಿ. ಸಂತೋಷದ ಕ್ಷಣ ಅಂತಂದ್ರೆ ನಾನು ರಾಜ್ಕುಮಾರ್ ನೋಡ್ಬೇಕು ಸತ್ತೋಗ್ಬಿಡ್ಬೇಕಂತ. ಅಂದ್ರೆ ರಾಜ್ಕುಮಾರ್ ಅಂದ್ರೆ ಸ್ವರ್ಗ ಅಂತ ನನಗೆ. ರಾಜ್ಕುಮಾರ್ ಅಂದ್ರೆ ಇನ್ನ ಆತನ ನೋಡಿದ್ರೆ ಇನ್ನ ಬೇರೆ ಸ್ವರ್ಗನೇ ಇಲ್ಲ ಅಂತ ನನ್ನ ಯೋಚನೆ ಇತ್ತು. ನಾನು ಪ್ರತಿ ಸಾರಿ ನಾನು ಸದಾಶಿವನಗರಕ್ಕೆ ಅವ್ರ ಮನೆಗೆ ಹೋದಾಗೆಲ್ಲ ಸಾರು ಸಿಗ್ತಿದ್ದಿಲ್ಲ. ಶೂಟಿಂಗ್ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಇಲ್ಲಿ ಹೋಗ್ಯಾರ. ಆಮೇಲೆ ನಮ್ಮ ವೇಷಭೂಷಣ, ನಾವು ಗ್ರಾಮಾಂತರ ಪ್ರದೇಶದವ್ರು ಆಗಿರೋದ್ರೆ ನಮ್ಮ ವೇಷಭೂಷಣ ನೋಡಿ ನಮ್ಮನ್ನು ಒಳಗೆ ಬಿಡ್ತಾ ಇದ್ದಿಲ್ಲ. ನಾವು 2000 ಇಸ್ವಿಯಲ್ಲಿ ಬಳ್ಳಾರಿಯಲ್ಲಿ ಕನ್ನಡ ಸಿನಿಮಾಗಳಿಗಾಗಿ ಕನ್ನಡ ಕ್ರಿಯಾ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಕನ್ನಡ ಚಿತ್ರಗಳ ಪ್ರದರ್ಶನಕ್ಕಾಗಿ ನಾವು ಹೋರಾಟ ಮಾಡಿದ್ವಿ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಕಾಣೋ ಅಂತ ಒಂದು ಅವಕಾಶ ಸಿಕ್ತು. ಅವಾಗ ನಾನು ಹೋದಾಗ ನಮ್ಮ ಗೆಳೆಯರೆಲ್ಲ ಹೇಳಿದ್ರು ಅಪ್ಪಾಜಿ ಇವರು ನಿನ್ನ ಕಟ್ಟ ಅಭಿಮಾನಿ, ಜೊತೆಗೆ ಅವರು ನಿಮ್ಮನ್ನ ನೋಡಿ ಸತ್ತೋಗ್ಬೇಕಂತ ವಿಚಾರ ಅಂದಾಗ ಆ ರಾಜ್ಕುಮಾರ್ ಅವರು ಕರೆದು ನನ್ನ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಹೆಸರು ಏನು ಅಂದ್ರು. ಅಪ್ಪಾಜಿ ಚಂದ್ರಶೇಖರ ಆಚಾರ್ ಅಂದ್ರು. ವಯಸ್ಸು ಎಷ್ಟು ಅಂದ್ರು. 26 ಅಂದೆ. 26 ಅಂತಂದ್ರೆ ಒಬ್ಬ ರಾಜ್ಕುಮಾರ್ ನೋಡಕ್ಕೆ 26 ವರ್ಷ ನೀನು ಬದುಕಿದ್ದೀಯ ಅಂದ್ರೆ ಇನ್ನು ನೀನು ಬದುಕಿದ್ರೆ ನನ್ನಂತ 100 ರಾಜ್ಕುಮಾರ್ ಕರ್ನಾಟಕದಾರ ಅವ್ರೆಲ್ಲರನ್ನ ದರ್ಶನ ಮಾಡ್ಬೇಕಂದ್ರೆ ನೀನು ಬದುಕಿರ್ಬೇಕು. ರಾಜ್ಕುಮಾರ್ ಅಭಿಮಾನಿಗಳು ಎಂದು ಏಡಿಗಳಲ್ಲ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ಅಪ್ಪಾಜಿ ನನ್ನ ಬೆನ್ನು ತಟ್ಟಿ ಜೊತೆಗೆ ನಮಗೆ ಸಿಹಿ ತಿನ್ನಿಸ್ಬೇಕಂತ ಅನಿಸ್ತು. ಅವಾಗ ಹುಡುಕಾಡಿದ್ರೆ ಬೇರೆ ಯಾರು ಸಿಗ್ಲಿಲ್ಲ. ಅಪ್ಪು ಸಾರ್ ಇದ್ರು ಮನ್ಯಾಗ. ಅಪ್ಪು ಸಾರ್ನ ಕರೆದು ಬಾ ಅಂತೇಳಿ ಹೋಗಿ ಅವರೇ ಅಪ್ಪು ಸಾರ್ ಹೋಗಿ ಸಿಹಿ ತಂದು ನಮಗೆ ಅಪ್ಪಾಜಿ ಕೈ ಕೊಟ್ರೆ ನಮ್ಮ ಗೆಳೆಯರು ಎಲ್ಲರಿಗೂ ಅವರು ಸಿಹಿ ತಿನ್ನಿಸಿ ನನಗೆ ಹೇಳಿದ್ರು, ನೀನು ಇನ್ನು ಮೇಲೆ ತಿರುಗಿ ನೋಡೋಂಥ ಕೆಲಸನೇ ಮಾಡಬಾರ್ದು, ಸಾವು ಅಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರು. ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಸ್ಫೂರ್ತಿಯ ಮಾತುಗಳು ಇವತ್ತಿಗೂ ನನಗೆ ರೋಮಾಂಚನ. ಹಂಗಾಗಿ ನಾನು ಅದೆಲ್ಲದಕ್ಕೂ ಮೂಲ ಕಾರಣ ಅಪ್ಪಾಜಿನೇ, ರಾಜ್ಕುಮಾರ್. ಕನ್ನಡ ಕ್ರಿಯಾ ಸಮಿತಿ ಬಗ್ಗೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ನಾವು ಇಲ್ಲಿ ಬಳ್ಳಾರಿಯಲ್ಲಿ 10 ಚಿತ್ರಮಂದಿರಗಳು ಇದ್ವು. ಅವಾಗೆಲ್ಲವೂ ಹೆಚ್ಚು ತೆಲುಗು ಮತ್ತು ಬೇರೆ ಬೇರೆ ಭಾಷೆ ಚಿತ್ರಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ರು. ಅವಾಗ 2000ದಲ್ಲಿ ಒಂದು ಚಿತ್ರ, ಬೇರೆ ನಟನ ಚಿತ್ರ ಬರ್ತೈತೆ, ಅದು 100 ದಿನ ಮೇಲೆ ಓಡ್ತೈತೆ. ಓಡಿದಾಗ ನಾವೊಂದು ಕನ್ನಡ ಚಿತ್ರಗಳು ಎದಕ್ಕೆ ಪ್ರದರ್ಶನ ಮಾಡಂಗಿಲ್ಲ ಅಂತೇಳಿ ಚಿತ್ರಮಂದಿರಗಳು ವಿರುದ್ಧವಾಗಿ ಹೋರಾಟ ಶುರು ಮಾಡಿದ್ವಿ. ಅವಾಗ ಆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಎಲ್ಲಾ ನಟರುಗಳು, ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ದ್ವಾರಕೀಶ್ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ಅನಂತ್ನಾಗ್ ಆಗಿರ್ಬೋದು, ಆಮೇಲೆ ತಾರಕ್ ಆಗಿರ್ಬೋದು, ಎಲ್ಲರ ಮನೆಗೆ ನಾವು ಭೇಟಿ ಕೊಟ್ಟು, ನಾವು ಮನವಿ ಕೊಟ್ಟು, ಇಲ್ಲ ಬಳ್ಳಾರಿಯಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ, ಇದು ಫಿಲ್ಮ್ ಚೇಂಬರ್ ಅವರು ಮತ್ತು ನಿರ್ಮಾಪಕ ಸಂಘದವರು ನೀವು ದಯವಿಟ್ಟು ಒತ್ತಡ ಮಾಡಿ ಅಂತ ಹೇಳಿ, ಆಮೇಲೆ ವಿಶೇಷವಾಗಿ ಅಲ್ಲಿ ಚಿತ್ರಮಂದಿರೊಳಗೆ ಏನಾದರೂ ಕಡಿಮೆ ಇದು ರಿಯಾಯಿತಿ ಕೊಟ್ಟು ಚಿತ್ರಗಳು ಪ್ರದರ್ಶನ ಮಾಡ್ರಿ ಅಂತೇಳಿ ನಾವು ಅದು ಶುರು ಮಾಡಿದ್ವಿ. ಅತಿ ಸಂತೋಷದ ಕ್ಷಣವನ್ನು ನಮ್ಮ ಹತ್ರ ಹಂಚ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಸರ್ನ ಭೇಟಿ ಆಗಿರುವಂಥದ್ದು ಅತಿ ಸಂತೋಷದ ಕ್ಷಣ ಅಂತ. ಈಗ ತುಂಬಾ ನೋವು ಅನುಭವಿಸಿದಂತಹ ಕ್ಷಣ ಏನಾದರೂ ಇದೆಯಾ ನಿಮ್ಮ ಲೈಫಲ್ಲಿ? ಅದು ಹೇಳೋದು ಭಾಳ ಕಷ್ಟ ಮೇಡಮ್. ನಾವು ಅಪ್ಪಾಜಿನ ಕಳ್ಕೊಂಡಿವಿ. ನಾವು ಅಷ್ಟು ನೋವು ಏನೋ ಆಗಲಿಲ್ಲ, ಆದರೂ ನೋವಾಯಿತು. ಆದರೆ ಅಪ್ಪು ಸರ್ ನಾವು ಕಳ್ಕೊಂಡಿರೋದು ಭಾಳ ದುಃಖದ ವಿಷಯ ಮೇಡಮ್. ಅವ್ರು ಇನ್ನೂ ಇರಬೇಕಾಯ್ತು. ನಮ್ಮ ರಾಜ್ಯಕ್ಕೆ, ನಮ್ಮ ಬಡ ಜನತೆಗೆ ನೊಂದರ ಪಾಲಿನ ನಂದಾದೀಪ ಆಗಿದ್ರು. ಆ ನೋವು ಮಾತ್ರ ನನಗೆ ಇವತ್ತಿಗೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಮೇಡಮ್. ಭಾಳ ನೋವಿಂದಂದ್ರೆ ಭಾಳಷ್ಟು ನೋವು ಅಂದರೆ ಅದೇ ವಿಷಯ ಮೇಡಮ್. ಹೌದು ಸರ್, ಹೌದು.
ರಾಜ್ಕುಮಾರ್ ಆಗಿರಬಹುದು, ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡು ನಿಜವಾಗ್ಲೂ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡದ ಜನತೆಗೆ ತುಂಬಾನೇ ನೋವಾಗಿದೆ ಅಂತಾನೆ ಹೇಳಬಹುದು. ಇನ್ನು ನಿಮ್ಮನ್ನ ಬಳ್ಳಾರಿ ರತ್ನ ಅಂತ ಕೂಡ ಕರೀತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಇಲ್ಲ ಮೇಡಮ್, ನಾನು ವಿಶೇಷ ಏನು ಅಂದರೆ ಏಪ್ರಿಲ್ 24ನೇ ತಾರೀಕೆ ನನ್ನ ಹುಟ್ಟುಹಬ್ಬ. ಅವತ್ತು ಭಾರತ ರತ್ನ ಸಚಿನ್ ತೆಂಡೂಲ್ಕರ್ದು ಹುಟ್ಟುಹಬ್ಬ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ. ಹಾಗಾಗಿ ನಮ್ಮ ಗೆಳೆಯರೆಲ್ಲರೂ ಕೂಡ ಆ ಎರಡು ರತ್ನದ ಜೊತೆಗೆ ಬಳ್ಳಾರಿ ರತ್ನ ಕಪಿಲ್ ಚಂದ್ರಶೇಖರ ಆಚಾರ್ ಅಂತೇಳಿ ಎಲ್ಲ ಈ ಮಾಧ್ಯಮಗಳಿಗೆಲ್ಲ ಅವರು ಶುಭಾಶಯಗಳು ತಿಳಿಸೋತ್ನಾಗ ಆಗ್ತಾರೆ ಮೇಡಮ್. ಹಂಗಾಗಿ ನನ್ನ ಕೂಡ ಬಳ್ಳಾರಿ ರತ್ನ ಅಂತೇಳಿ ಕರೀತಾರೆ ಮೇಡಮ್. ಸರ್, ನಿಮ್ದೊಂದು ಬಳಗ ಇದೆ, ಸನ್ಮಾರ್ಗ ಗೆಳೆಯರ ಬಳಗ ಅಂತ. ಆ ಬಳಗದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಅದು ಅಂದ್ರೆ ಮೇಡಮ್ 2015 ಸಮನ್ ಮನ್ಸ್ಕರ್ ಸೇರಿ ಈ ಸಮಾಜಕ್ಕೆ ಏನಾದರೂ ಕೊಡೋಣ ಅಂತೇಳಿ ನಾವು ಯೋಚನೆ ಮಾಡಿ ಎಲ್ಲರೂ ಕೂತು ಶಾಲಾ ಕಾಲೇಜುಗಳಲ್ಲಿ ಇಚ್ಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಕುಸಿಸ್ತಾ ಇದ್ದೇವೆ. ಸಣ್ಣ ನೆಪ ಇಟ್ಕೊಂಡು ಶಿಕ್ಷಕರ ಮೇಲೆ ಇದು ಮಾಡೋದಾಗ್ಲಿ ಅಥವಾ ಶಾಲೆಗಳ ಮೇಲೆ ತೊಂದರೆ ಮಾಡೋದಾಗ್ಲಿ ಇವೆಲ್ಲ ಮಾಡ್ತಾ ಇದ್ದಾಗ ಅದರಲ್ಲಿ ನಮ್ಮ ಒಬ್ಬ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅವ್ರು ಹೇಳಿದ್ರು, ಇಲ್ಲ ಸಮಾಜಕ್ಕೆ ಏನಾದರೂ ನಾವು ಒಂದು ಮೌಲ್ಯಯುತವಾದ ಶಿಕ್ಷಣವನ್ನು ನೀಡಬೇಕು. ಕೇವಲ ಶಿಕ್ಷಕರಷ್ಟೇ ಅಲ್ಲ, ಇಂಜಿನಿಯರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವೆಲ್ಲರೂ ಸೇರಿ ಏನಾದರೂ ಮಾಡ್ಬೇಕಂತೇಳಿ ಅಂದಾಗ ಸನ್ಮಾರ್ಗ ಗೆಳೆಯರ ಬಳಗ ಹುಟ್ಟಿತ್ತು ಮೇಡಮ್. ನಾವು ಸನ್ಮಾರ್ಗ ಗೆಳೆಯರ ಬಳಗದಿಂದ ಶಾಲಾ ಕಾಲೇಜುಗಳಲ್ಲಿ ಮೌಲ್ಯಗಳ ಕುರಿತು ಕಾರ್ಯಕ್ರಮ ಮಾಡ್ತೀವಿ, ಸಂಚಾರಿ ನಿಯಮಗಳ ಕುರಿತು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆಮೇಲೆ ಸಾರಿಗೆ ಸಂಸ್ಥೆ ಬಸ್ಸುಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಬಳ್ಳಾರಿಯ ದುರ್ಗಮ್ಮ ಗುಡಿ ದೇವಸ್ಥಾನದ ಮುಂದೆ ಒಂದು ಬಟ್ಟೆ ಕೌಂಟ್ರ್ ಇದೆ ಮೇಡಮ್, ಸನ್ಮಾರ್ಗ ಸಹಾಯಸ್ಥ ಅಂತೇಳಿ. ಅಲ್ಲಿ ನೀವು ಉಟ್ಟು ಬಿಟ್ಟಂಥ ಬಟ್ಟೆಗಳು ಮತ್ತು ಆಟಿಕೆ ಸಾಮಾನುಗಳು, ಪುಸ್ತಕ, ಪೆನ್ನುಗಳನ್ನು ನೀವು ಅಲ್ಲಿ ದೇಣಿಗೆ ಅಲ್ಲಿ ನೀಡಿದರೆ, ಅಲ್ಲಿ ಅಗತ್ಯ ಇರೋರು ಯಾರೇ ಬಂದು ಕೇಳಿದ್ರು ಕೂಡ ನಾವು ಅವರಿಗೆ ಅವನ್ನ ನೀಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಮೇಡಮ್. ಸರ್, ಇನ್ನು ರಾಜ್ ಕುಟುಂಬದ ಜೊತೆ ನಿಮ್ಮ ನಂಟು ಹೇಗಿದೆ ಸರ್? ಮೇಡಮ್, ಇತ್ತೀಚೆಗೆ ನನ್ನ ರಾಜ್ಕುಮಾರ್ ಸಾರ್ ಇರೋತ್ನಾಗ ನನಗೆ ಅಷ್ಟು ಸಂಪರ್ಕ ಇರ್ತಿದ್ದಿಲ್ಲ. ಆದರೆ ಅಪ್ಪು ಸಾರ್ ಅವರು ಬಳ್ಳಾರಿ ಜಿಲ್ಲೆಗೆ ಭೇಟಿ ಕೊಡೋತ್ನಾಗ ಪ್ರತಿ ಸಂದರ್ಭದಲ್ಲಿ ನಮಗೆ ಮಾಹಿತಿ ನೀಡ್ತಾ ಇದ್ರು ಅವರ ಆಪ್ತರೆಲ್ಲರೂ. ಆವಾಗ ನಾನು ಅವ್ರ ಜೊತೆ ಒಡನಾಟ ಶುರುವಾಗಿದ್ದು ಇವತ್ತಿಗೂ ಅಶ್ವಿನಿ ಮೇಡಮ್ ಆಗಿರಲಿ, ಯುವ ರಾಜ್ಕುಮಾರ್ ಆಗಿರಲಿ, ವಿನಯ ರಾಜ್ಕುಮಾರ್ ಆಗಿರಲಿ, ಎಲ್ಲರೂ ಕೂಡ ನಮ್ಮ ಜೊತೆ ಸಂಪರ್ಕ ಇದ್ದಾರೆ. ಅವರು ಬಳ್ಳಾರಿಗೆ ಬಂದರೆ ಅಥವಾ ನಾವು ಬೆಂಗಳೂರು ಯಾವುದೇ ಕೆಲಸಕ್ಕೆ ಬಂದಿರಲಿ ಅವ್ರನ್ನ ದರ್ಶನ ತಗೊಳ್ಳಾರ್ದೆ ನಾವು ಹೋಗೋದೇ ಇಲ್ಲ. ನಾನು ಈಗೇನೆ ಅಶ್ವಿನಿ ಮೇಡಮ್ ಮತ್ತು ಯುವ ರಾಜ್ಕುಮಾರ್ನ ಮಾತಾಡ್ಸೇ ಬಂದಿದ್ದು. ನನಗೆ ಅದು ಸಂಭ್ರಮ ಮೇಡಮ್. ನಾವು ಅವರು ಬಳ್ಳಾರಿಗೆ ಬರೋತ್ನಾಗ ನಮಗೆ ಮಾಹಿತಿ ನೀಡ್ತಾರ, ನಾವು ಬೆಂಗಳೂರಿಗೆ ಬರೋತ್ನಾಗ ಖಂಡಿತವಾಗಿ ಅವ್ರ ಜೊತೆ ನಾವು ಕಂಡು ಅವರ ದರ್ಶನ ಮಾಡಿ ಅವ್ರನ್ನ ಮಾತಾಡಿಸಿ, ಜೊತೆಗೆ ಮಾತಾಡ್ಸೋದಷ್ಟೇ ಅಲ್ಲ ಊಟ ಮಾಡಿಸಿ ಕಳಿಸ್ತಾರ ಮೇಡಮ್. ರಾಘವೇಂದ್ರ ರಾಜ್ಕುಮಾರ್ ಮಂಗಳಕ್ಕ ಇದ್ದಾಳ, ಅಕ್ಕ ಹೇಳೋದು ಒಂದೇ ಮಾತು, ಇಲ್ಲ ನೀವು ಬಳ್ಳಾರಿಯಿಂದ ಬಂದಿರಿ, ನೀವು ಊಟ ಮಾಡಿ ಹೋಗ್ಬೇಕಂತ ಹೇಳಿ ಅವ್ರ ಮನೇಲಿ ಕೂಡಿಸಿ ಊಟ ಮಾಡಿಸಿ ಕಳಿಸ್ತಾರ. ಅದು ದೊಡ್ಡ ಮನೆಯ ದೊಡ್ಡತನ. ನೀವು ಕೂಡ ಅವ್ರ ಕುಟುಂಬದಲ್ಲಿ ಒಬ್ರು ಒಬ್ರೇನು ಅದು ಒಬ್ರು ಆಗಿ ನಾವು ಇದ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಅಪ್ಪು ಸೇವಾ ಸಮಿತಿ ಅನ್ನೋದು ಕೂಡ ಇದೆ. ಈ ಸೇವಾ ಸಮಿತಿಯಿಂದ ಏನೆಲ್ಲ ಮಾಡ್ತೀರಾ ಸರ್ ನೀವು? ಮೇಡಮ್, ಅಪ್ಪು ಸೇವಾ ಸಮಿತಿ ಅದೇ 7 ವರ್ಷದ ಹಿಂದೆನೆ ಅದು ಜನ್ಮ ತಾಳಿತು. ಅದರಿಂದನೂ ಕೂಡ ನಾವು ವಿಶೇಷವಾಗಿ ನಮ್ಮ ಕಲ್ಪನೆ ಏನು ಅಂತಂದ್ರೆ, ರಾಜ್ಕುಮಾರ್ ಆಗಲಿ ಮತ್ತು ಅಪ್ಪು ಸಾರ್ ಆಗಿರ್ಲಿ, ಶಿವಣ್ಣ ಆಗಿರ್ಲಿ, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಲಿ, ಆಮೇಲೆ ಪೂರ್ಣಕ್ಕ ಆಗಿರ್ಲಿ ಮತ್ತು ಲಕ್ಷ್ಮಕ್ಕ ಆಗಿರ್ಲಿ, ಅವರೆಲ್ಲ ಕುಟುಂಬದ ಭಾವಚಿತ್ರಗಳನ್ನ ಸಂಗ್ರಹಿಸಿ ನಮ್ಮ ಕಚೇರಿ ಎಲ್ಲವನ್ನು ಕೂಡ ಫೋಟೋಗಳೆಲ್ಲ ಹಾಕಿ, ಆಮೇಲೆ ಅದ್ರ ಜೊತೆಗೆ ರಕ್ತದಾನ ಶಿಬಿರಗಳನ್ನ ಮಾಡ್ತೀವಿ. ಆಮೇಲೆ ಹಸುಗಳಿಗೆ ಆಹಾರವನ್ನ ನೀಡ್ತೀವಿ. ಜೊತೆಗೆ ಹಲವಾರು ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳನ್ನ ನೀಡೋದು ಆಗ್ಲಿ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಸರ್, ಇನ್ನು ನಿಮ್ಮ ಮುಂದಿನ ಗುರಿ, ನೆಕ್ಸ್ಟ್ ಗೋಲ್ ಏನು ಸರ್? ಇಲ್ಲ ಮೇಡಮ್, ನಾವು ಮುಂದಿನ ಗುರಿ ಅಥವಾ ಯೋಚನೆ ಅಂತ ಏನು ಯೋಚನೆ ಮಾಡಂಗಿಲ್ಲ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನ ರೂಪಿಸೋದು. ಸರ್, ಯುವ ಪೀಳಿಗೆಗೆ ಏನಾದ್ರೂ ಸಂದೇಶ ಕೊಡ್ತೀನಿ, ಏನಾದ್ರೂ ಮೆಸೇಜ್ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಮೆಸೇಜ್ ಕೊಡ್ತೀರಾ ನೀವು? ಖಂಡಿತವಾಗಿ ಇಂದಿನ ಯುವ ಪೀಳಿಗೆ ಹಲವಾರು ದುಶ್ಚಟಗಳಿಗೆ ಶರಣಾಗ್ತಿರೋದು ಬಹಳ ಖೇದದ ಸಂಗತಿ, ಬಹಳಷ್ಟು ನೋವಿನ ಸಂಗತಿ. ಕೇವಲ ತಮ್ಮ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ ಸಂದೇಶಗಳನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ರಿ, ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂತ ಹೇಳಿ ಮೆಸೇಜ್ ಫಾರ್ವರ್ಡ್ ಮಾಡೋದು ಮುಖ್ಯ ಅಲ್ಲ, ಅದನ್ನು ನೀವು ಅಳವಡಿಸ್ಕೋಬೇಕು. ಯಾವುದೇ ಸಂದೇಶಗಳನ್ನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಬೇಕಾದ್ರೆ
ನೀವು ಆ ಕೆಲಸ ನಾವು ಮಾಡ್ತಾ ಇದ್ದೀರಂತ ಯೋಚನೆ ಮಾಡಿ ಹಾಕಿದಾಗ ಈ ಸಮಾಜ, ಈ ಯುವಕರು ಬದಲಾಗಕ್ಕೆ ಸಾಧ್ಯ ಅಂತೇಳಿ ನನ್ನ ಒಂದು ಅನಿಸಿಕೆ ಮೇಡಮ್. ಇನ್ನು ಬಳ್ಳಾರಿ ಕೋಟೆ ಮೇಲೆ ಎಷ್ಟು ವರ್ಷದಿಂದ ನೀವು ಧ್ವಜಾರೋಹಣ ಮಾಡ್ತಿದ್ದೀರಾ ಅದನ್ನು ತಿಳಿಸ್ಕೊಡಿ. ಮೇಡಮ್, ಬಳ್ಳಾರಿ ಕೋಟೆ ಮೇಲೆ ಕಳೆದ 20 ವರ್ಷಗಳಿಂದ ಕೂಡ ಕೇವಲ 6 ಅಡಿ 50ರಿಂದ ನಾವು ಪ್ರಾರಂಭ ಮಾಡಿದ್ವಿ. ಬೆಳಿಗ್ಗೆ 4:15ಗೆ ಕರ್ನಾಟಕದ ವಿಶ್ವದ 2ನೇ ಏಕಶಿಲಾ ಬೆಟ್ಟ ಬಳ್ಳಾರಿ ಗುಡ್ಡ, ಅಲ್ಲಿ 400 ಮೆಟ್ಲು ಬೆಳಿಗ್ಗೆನೆ 4 ಗಂಟೆಗೆ ಹೋಗಿ ಆ ಮೆಟ್ಲುಗಳಿಗೆ ಎಲ್ಲ ಪೂಜೆ ಮಾಡಿ, ಜೊತೆಗೆ ಪ್ರಾರಂಭದಿದ್ದಾಗ ಒಂದು 10 ಜನ 15 ಜನ ಎಲ್ಲ ಹೋಗ್ತಾ ಇದ್ವಿ. ನಂತರ ಬರ್ತಾ ಬರ್ತಾ ಬಹಳಷ್ಟು ಜನ ಕೂಡ ಅಲ್ಲಿ ಬರಕತ್ತಿದ್ರು. 6 ಅಡಿ ಎತ್ತರ 50 ಅಡಿ ಉದ್ದದಿಂದ ಪ್ರಾರಂಭ ಮಾಡಿ 70 ಅಡಿವರೆಗೆ, ಅದು ಅಂದ್ರೆ ಪ್ರತಿ ವರ್ಷ 1 ಅಡಿ ಉದ್ದ ಜಾಸ್ತಿ ಮಾಡ್ಕೊಂತ ಬಂದಿವಿ. 20 ವರ್ಷ ಧ್ವಜಾರೋಹಣವನ್ನ ಮಾಡಿದ್ವಿ ಮೇಡಮ್. ಮಳೆ ಇರ್ಲಿ ಚಳಿ ಇರ್ಲಿ, ಒಂದ್ಸಾರಿ ಆದ್ರೆ ಒಂದು ನ್ಯಾಯಾಲಯ ಆದೇಶ ಮಾಡ್ತು, ರಾಷ್ಟ್ರ ಧ್ವಜನ ಹೊರತುಪಡಿಸಿ ರಾಜ್ಯ ಧ್ವಜನ ಎಲ್ಲಿ ಆರಿಸಬಾರ್ದು ಅಂತ ಒಂದು ಆದೇಶ ಬಂದಿತ್ತು. ಆ ಬಂದಾಗ ಕೂಡ ಅಲ್ಲಿ ಇರುವಂತ ಅಧಿಕಾರಿಗಳು ನಮ್ಗೆ ಹೇಳಿದ್ರು, ಇದು ಇಲ್ಲ, ನೀವು ಮಾಡಕ ಅವಕಾಶ ಕೊಡಂಗಿಲ್ಲ, ಕೋರ್ಟ್ ಆದೇಶ ಇದೆ ಅಂದ್ರು. ಇಲ್ಲ, ನಾವು ಮಾಡೇ ಮಾಡ್ತೀವಿ, ಇದು ಆದೇಶ ಬದಲಾಗುತ್ತೆ ಅಂತ ಹೇಳಿ ನಾವು ಹಠ ಮಾಡಿದಾಗ ಅವರು ಇಲ್ಲ, ನಮ್ಗೆ ಅವಕಾಶನೇ ಇಲ್ಲ ಅಂದ್ರು. ನಾವು ಆ ಧ್ವಜ ಇಟ್ಕೊಂಡ್ರೆ ರಾತ್ರಿ ಎಲ್ಲ ನಾವು ಗುಡ್ಡದ ಕೆಳಗೆ ಅಲ್ಲಿ ಕೂತು ಏನ್ ಮಾಡೋದು ಈ ಸಾರಿ ನಿಂತ್ಕೊಂಡ್ಬಿಡ್ತೈತಲ್ಲ ಅಂದಾಗ ರಾತ್ರಿ 11 ಗಂಟೆಗೆ ಕೋರ್ಟ್ ಆದೇಶ ಆಯ್ತು, ಇಲ್ಲ ಧ್ವಜಾರೋಹಣ ಮಾಡ್ಬೋದು ಕನ್ನಡ ಧ್ವಜ ಅಂತೇಳಿ. ಅವತ್ತು ಕೂಡ ಹೋಗಿ ಧ್ವಜಾರೋಹಣ ಮಾಡಿ ಬಂದಿದ್ದು ಹೆಮ್ಮೆ ಇದೆ. ಕನ್ನಡ ಕೇವಲ ನನ್ನ ಇದ್ರ ಮಟ್ಟಿಗೆ ಯಾರೋ ಬಹಳಷ್ಟು ಜನ ಹೇಳೋದು ನನ್ನ ಹೃದಯದಲ್ಲಿ ಇದೆ, ಕನ್ನಡ ನನ್ನ ಹೃದಯದಲ್ಲಿದೆ. ಕನ್ನಡ ಹೃದಯದಲ್ಲಿ ಇರಬಾರ್ದು, ಕಣ್ಣಿಗೆ ಕಾಣ್ತಿರ್ಬೇಕು, ನಿರಂತರವಾಗಿ ಓಡಾಡ್ತಿರ್ಬೇಕು, ಅವಾಗ ಮಾತ್ರ ಕನ್ನಡ ಉಳಿದು ಬೆಳೆಸಕ್ಕೆ ಸಾಧ್ಯ ಅಂತೇಳಿ ನನ್ನ ಅನಿಸಿಕೆ. ಓಕೆ ಸರ್, ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಹಾಗೆ ನಿಮ್ಮ ಕುಟುಂಬದ ಸಹಕಾರ ಯಾವ ರೀತಿ ಇದೆ ನಿಮ್ಮ ಸಮಾಜ ಸೇವೆ ಅಂತ ಬಂದಾಗ? ನನ್ನ ಶ್ರೀಮತಿ ವಿಜಯಲಕ್ಷ್ಮಿ ಆಚಾರ್ ಅಂತ, ನನ್ನ ಸುಪುತ್ರ ಕೌಶಿಕ್ ಆಚಾರ್ ಅಂತ, ನನ್ನ ಇನ್ನೊಬ್ಬ ಸುಪುತ್ರ ಅಭಿಲಾಷ್ ಆಚಾರ್ ಅಂತೇಳಿ, ನಾವು ಇಬ್ರು ಗಂಡ ಹೆಂಡತಿ, 2 ಮಕ್ಕಳಿದ್ದೀವಿ. ಜೊತೆಗೆ ನಮ್ಮ ತಮ್ಮ ಅವರ ಶ್ರೀಮತಿ ಮತ್ತೆ ಅವ್ರ ಮಗ ಸುರೇಶ್ ಅಂತೇಳಿ, ಇಷ್ಟು ಜನ ನಾವು ನಮ್ಮ ಮನೆಗಿದ್ದೀವಿ. ಮುಂಚೆಯಿಂದನೂ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಅವ್ರಿಗೂ ತೊಂದರೆ ಅನಿಸ್ತು. ಯಾಕಂದ್ರೆ ನಾನು ಮದುವೆ ಆಗಿದ್ದು 1996 ಬಂದಾಗ ಹೊಸದಾಗಿ ಕೂಡ ಅವ್ರಿಗೆ ಅದು ಕಿರಿಕಿರಿ ಅನಿಸ್ತು. 1 ವರ್ಷ 2 ವರ್ಷ ಆದ ನಂತರ ಅವ್ರು ಕೂಡ ಸಂಪೂರ್ಣ ಸಾಕಾರ. ನಾವು ಬಸ್ಗಳಲ್ಲಿ ಸನ್ಮಾರ್ಗದಿಂದ ಕುಡಿಯೋ ನೀರು ಬಸ್ಗಳಲ್ಲಿ ಇಡಬೇಕಾದ್ರೆ ದಿನಾಲಿ 150 ಬಸ್ನ ಇಡ್ತಾ ಇದ್ವಿ. ಅದನ್ನ ನಾವು ಖಾಲಿ ಕ್ಯಾನ್ಗಳು ಮನೆಗೆ ತಂದು ತೊಳೆದು, ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ಕ್ಲೀನಾಗಿ ತೊಳೆದು ಅದನ್ನ ನೀರು ಹಿಡಿದು ಮತ್ತೆ ಆಟೋದಾಗ ಲೋಡ್ ಮಾಡಿ ಮತ್ತೆ ಹೋಗಿ ಬಸ್ ಡಿಪೋಗೆ ಹಾಕ್ತಿದ್ವಿ. ಅಂದ್ರೆ ಅವರೆಲ್ಲರ ಸಹಕಾರ ಇರೋದಕ್ಕಾಗಿ ನಾವು ಇಷ್ಟು ವರ್ಷ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಕ್ಕೆ ಸಾಧ್ಯ ಆಯಿತು. ಸರಿ, ನಾನು ಒಂದ್ಸತಿ ನಿಮ್ಮ ರಿಂಗ್ ತೋರಿಸ್ಬಿಡಿ, ಕರ್ನಾಟಕದ ಇದ್ರ ಮೇಲೆ ಮ್ಯಾಪ್ ಇರುವಂತದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ. ಈ ಉಂಗುರ ಏನಿದೆ ಅಲ್ಲ ಮೇಡಮ್, ಇದು ನಾವು ಮದ್ರಾಸ್ ಪ್ರಾಂತದಲ್ಲಿ ಇದ್ವಿ. ಅದು ಮೈಸೂರು ರಾಜ್ಯ ಆಯ್ತು. ಮೈಸೂರು ರಾಜ್ಯ ಆದಾಗ ಅದರ ಒಂದು ನೆನಪು ಇದು. ಅಂದ್ರೆ 50ನೇ ವರ್ಷ ಆಯ್ತು. 2003ರಲ್ಲಿ 50 ವರ್ಷ ಆದಾಗ ಅದರ ಸವಿ ನೆನಪಿಗಾಗಿ ಈ ಉಂಗುರವನ್ನು ಮಾಡಿಸಿದೆ. ಅದಾದ ನಂತರ ಕರ್ನಾಟಕ ರಾಜ್ಯ ಆಗಿ ಅದು 50ನೇ ವರ್ಷ ಆದಾಗ 2006 ಅದಕ್ಕೂ ಅದರ ನೆನಪಿರ್ಲಿ ಅಂತೇಳಿ ಈ ಉಂಗುರವನ್ನ ಮಾಡಿಸಿದೆ ಮೇಡಮ್. ಓಕೆ ಸರ್, ಇನ್ನು ನಿಮ್ಮಿಂದ ನೀವು ಸಾಕಷ್ಟು ಸಮಾಜ ಸೇವೆ ಕೂಡ ಮಾಡಿದ್ದೀರಾ. ನಿಮ್ಮಿಂದ ಹೆಲ್ಪ್ ತಗೊಂಡವ್ರು ಬಂದು ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದಾಗ, ನಿಮ್ಗೆ ಅಭಿನಂದನೆ ಸೂಚಿಸಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಆ ಕ್ಷಣದಲ್ಲಿ? ಮೇಡಮ್, ನಾನು ಏನೇ ಸೇವೆ ಮಾಡಲಿ ನಿರೀಕ್ಷೆ ಇಟ್ಕೊಳಂಗಿಲ್ಲ. ನಾನು ಅವ್ರು ಬಂದು ನಮಗೆ ಹೇಳ್ಬೇಕು ಅಥವಾ ಅಂತ ಹಂಗಂಗಿದ್ರೆ, ಯಾರು ನಿರೀಕ್ಷೆ ಇಟ್ಕೊಂಡು ಸಮಾಜ ಸೇವೆಗೆ ಬರ್ತಾರೋ ಅವ್ರು 2 ವರ್ಷ 3 ವರ್ಷ ಮಾತ್ರ ಇರಕ್ ಸಾಧ್ಯ. ಯಾರು ಸೇವೆಗಾಗಿ ನಾನು ಬಂದಿನಿ, ಯಾರು ನಮ್ಗೆ ಅದನ್ನ ನಿರೀಕ್ಷೆ ಮಾಡಬಾರ್ದು ಅಂತಂದ್ರೆ ಅದು ನಿರಂತರವಾಗಿ ಇರಕ್ಕೆ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ನಾನು. ಆದ್ರೂ ಯಾರಾದ್ರೂ ಬಂದು ನನಗೆ ಹೇಳಿದ್ರೆ ಅದು ಬಹಳ ಖುಷಿ ಆಗುತ್ತೆ. ಮತ್ತೆ ನಾವು ಏನಾದ್ರೂ ಯಾವುದೋ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಇಲ್ಲಿಗೆ ಈ ಸೇವೆ ಬೇಡ ನಿಲ್ಸಿಬಿಡೋನು ಅಂದಾಗ ಯಾರೋ ಒಬ್ರು ಬಂದು ಬೆನ್ನು ತಟ್ಟಿ, ಇಲ್ಲ ನೀನ್ ಮಾಡ್ತಿರೋ ಒಳ್ಳೆ ಕೆಲಸ, ನಿನ್ನಿಂದ ನಮಗೆ ಅನುಕೂಲ ಆಯ್ತು ಅಂದ್ರೆ ಮತ್ತೆ ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತೈತೆ. ಹಂಗ ಬೆನ್ನು ತಟ್ಟಿದ್ದದಕ್ಕೆ, ಹಂಗೆ ಯಾರು ನಮ್ಮಿಂದ ಸಹಾಯ ತಗೊಂಡವರೆಲ್ಲ ನಮ್ಮನ್ನ ಪ್ರಶಂಸೆ ಮಾಡಿದದಕ್ಕಾಗಿ ಇವತ್ತು ಇಲ್ಲಿವರೆಗೂ ಬರಕ
ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದೀನಿ. ಸರ್, ಬಡವರು ಆಗ್ತಾನೆ ಇದ್ದಾರೆ, ಶ್ರೀಮಂತರು ಆಗ್ತಾನೆ ಇದ್ದಾರೆ, ಬಡವರು ಶ್ರೀಮಂತರು ಆಗೋಕೆ ಆಗ್ತಾನೆ ಇಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಮೇಡಮ್, ನಾನು ಅದನ್ನ ಒಪ್ಪೋದಿಲ್ಲ. ಪರಿಶ್ರಮ ಎಲ್ಲಿರ್ತೈತೋ ಅಲ್ಲಿ ಬದಲಾವಣೆಗೆ ಸಾಧ್ಯ. ಎಲ್ರು ಕೂಡ ಕಷ್ಟ ಬೀಳ್ಬೇಕು. ಶ್ರೀಮಂತರು ಅಂತಲ್ಲ, ಶ್ರೀಮಂತರು ಎದಕ್ ಶ್ರೀಮಂತರು ಆದ್ರು ಅಂತಂದ್ರೆ ಅವ್ರು ಹಿಂಗ ಸಾಕಷ್ಟು ಶ್ರಮ ಪಟ್ಟೆ ಶ್ರೀಮಂತರಾಗಿರ್ತಾರ. ನಾವು ಶ್ರೀಮಂತರಾದವ್ರನ್ನ ಹೊಟ್ಟೆ ಕಿಚ್ಚು ಬಿಡೋ ಬದಲು ಇಲ್ಲಿ ನಾವು ಏನ್ ಮಾಡಕ್ ಸಾಧ್ಯ, ಎಷ್ಟು ಮಾಡಕ್ ಸಾಧ್ಯ ಅಂತ ಹೇಳಿ ಶ್ರಮ ಪಟ್ರೆ ನಾವು ಬದಲಾಗಕ್ ಸಾಧ್ಯ. ಬದಲಾವಣೆ ಜಗದ ನಿಯಮ. ನಾವು ಕೂಡ ಗುಡಿಸಲಲ್ಲಿ ಇದ್ದವರು, ನಾವು ಕೂಡ ಒಂದು ಹೊತ್ತು ಊಟಕ್ಕೆ ಬೇರೆಯವ್ರ ಮನೆಗೆ ಹೋಗಿ ನಾವು ಊಟ ಮಾಡಿ ಬರೋಂಥವ್ರು. ಆದ್ರೆ ಈಗ ನಾವು ಬದಲಾಗಿದ್ದೀವಿ. ನಾನು ಇಷ್ಟು ಏನೇ ಸಮಾಜ ಸೇವೆ ಮಾಡಿದ್ರು ನನ್ನ ವೃತ್ತಿಯನ್ನು ನಾನು ಬಿಡ್ತಾ ಇಲ್ಲ. ನನ್ನ ವೃತ್ತಿಯನ್ನು ನಾನು ದಿನನಿತ್ಯ ಮಾಡ್ತಾ ಇದ್ದೀನಿ. ನನ್ನ ವೃತ್ತಿ ನಾನು ಮಾಡ್ತಿರೋದ್ರಿಂದ ಈ ಸಮಾಜ ಸೇವೆಯಲ್ಲಿ ನಾನು ತೊಡಕ್ ಸಾಧ್ಯ. ಈಗ ನನಗೆ ಆರ್ಥಿಕವಾಗಿ ನನಗೆ ಇಲ್ಲ ಅಂತಂದ್ರೆ ನಾನು ಸಮಾಜ ಸೇವೆ ಮಾಡಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಪ್ರತಿಯೊಬ್ಬರಲ್ಲಿ ನನ್ನ ಕಳಕಳಿ ಮನವಿ, ಪ್ರತಿಯೊಬ್ರು ನೀವು ಶ್ರಮ ಪಟ್ರೆ ನೀವು ಬದಲಾವಣೆ ಆಗ್ತೀರಿ, ನೀವು ಶ್ರೀಮಂತರ ಆಗೇ ಆಗ್ತೀರಿ ಅಂತೇಳಿ ನನ್ನ ಮನವಿ. ಇನ್ನು ನಟರು ಏನೇ ಮಾಡಿದ್ರು ಕೂಡ ಅವರ ಅಭಿಮಾನಿಗಳು ಅದನ್ನ ಫಾಲೋ ಮಾಡ್ತಾರೆ. ನಟರನ್ನ ಯಾವುದೇ ಅಭಿಮಾನಿಗಳು ಅವರನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ನಟರ ಜವಾಬ್ದಾರಿ ಏನು ಅಂತ ಹೇಳಿ? ಖಂಡಿತ ಮೇಡಮ್, ಯಾವುದೇ ಆಗಲಿ, ಕ್ರಿಕೆಟರ್ ಆಗಿರಲಿ, ಸಿನಿಮಾ ನಟರಾಗಿರಲಿ, ಅವರ ಎಲ್ಲ ನಟರಲ್ಲಿ ನಾನು ವಿನಂತಿಸಿಕೊಳ್ಳೋದು ಏನಂತಂದ್ರೆ, ನೀವು ಏನು ಮಾಡಿರ್ತೀರಿ ಅದನ್ನ ನಿಮ್ಮ ಅಭಿಮಾನಿಗಳು ಅನುಸರಿಸ್ತಾರ. ಹಾಗಾಗಿ ದಯವಿಟ್ಟು ನೀವು ಯಾವುದೇ ಆಗಲಿ ಒಳ್ಳೆ ಕೆಲಸಗಳನ್ನು ಮಾಡ್ರಿ. ನೀವು ಯಾವುದೇ ಸಿನಿಮಾವನ್ನು ತೆಗೆದ್ರು ಕೂಡ ಅದರಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡ್ರಿ. ಹಾಗಾಗಿ ಆಗ ನೀವು ಬೆಳೆಯಕ್ಕೆ ಸಾಧ್ಯ, ಸಮಾಜವನ್ನ ಬೆಳೆಸೋಕ್ಕೂ ಸಾಧ್ಯ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಗೆ ಶಕ್ತಿ ಕೊಡುವಂತದ್ದಾದ್ರೂ ಏನು ಅಂತ? ಇದೆ ಮೇಡಮ್, ನನ್ನ ಬೆನ್ನ ಹಿಂದೆ ಒಂದು ಶಕ್ತಿ ಇದೆ. ಆ ಹೆಸರು ಹೇಳಂಗಿಲ್ಲ ನಾನು. ನನ್ಗೆ ಬಹಳಷ್ಟು ಸಾರಿ ಬೇಜಾರಾದಾಗ, ನೋವಾದಾಗ ನಾನು ಅವ್ರಿಗೆ, ನನ್ನ ಆತ್ಮೀಯ ಗೆಳೆಯರು ಒಬ್ರು ಅದಾರ, ಅವ್ರೊಬ್ಬ ಅಧಿಕಾರಿ, ಅವ್ರಿಗೆ ನಾನು ಹೇಳ್ತೀನಿ, ನಾನು ಸರ್ ಈ ರೀತಿ ನನಗೆ ತೊಂದರೆ ಆಗ್ತಿದೆ ಸರ್ ಅಂದ್ರೆ, ಆಚಾರ ಯಾರಿಗೆ ತೊಂದರೆ ಇಲ್ಲ, ಎಲ್ಲರಿಗೂ ತೊಂದರೆ ಇದೆ, ಅದನ್ನ ನಿಭಾಯಿಸ್ಕೊಂಡು ಮುಂದೋಗೋದೇ ಮನುಷ್ಯನ ಜನ್ಮ, ಮಾಡು, ನಾನು ಇರ್ತೀನಲ್ಲ ನಿನ್ ಜೊತೆಗೆ ಅಂತ ಹೇಳ್ತಾರ. ಅದು ನನಗೆ ಬಹಳ ಇಷ್ಟವಾದಂಥದ್ದು ಮೇಡಮ್. ಇನ್ನು ಈಗಂತೂ ಯುವಕರು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಜವಾಬ್ದಾರಿನೇ ಇಲ್ಲೋ ರೀತಿ ನಡೆದುಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಯುವ ಜನರಿಗೆ? ಖಂಡಿತ ಮೇಡಮ್, ಬಹಳಷ್ಟು ಕುಟುಂಬಗಳಲ್ಲಿ ಒಬ್ರಲ್ಲ ಒಬ್ರು ಈ ರೀತಿಯಿಂದ ತೊಂದರೆ ಪಡ್ತಾನೆ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಇಂದಿನ ಯುವ ಪೀಳಿಗೆಗೆ, 25 ವರ್ಷ ನೀವು ಸತತ ಶ್ರಮ ಪಟ್ಟು ಶಿಕ್ಷಣವನ್ನ ಕಲೀರಿ. ಏನಾದ್ರೂ ನೀವು 25 ವರ್ಷ ನೀವು ಶ್ರಮ ಪಟ್ರೆ 75 ವರ್ಷ ನೀವು ಆರಾಮಾಗಿ ನೀವು ಏನ್ ಅನ್ಕೊಂಡ್ರೆ ಅದನ್ನ ನೀವು ಎಂಜಾಯ್ ಮಾಡ್ಬೋದು. 25 ವರ್ಷ ಸುಖಕ್ಕಾಗಿ 75 ವರ್ಷದ ಜೀವನವನ್ನ ಕಳ್ಕೊಳ್ಬೇಡ್ರಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಸಾಮಾಜಿಕ ಕಾರ್ಯಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ. ನೀವು ಮರೆಯಲಾಗದಂತಹ ಘಟನೆ ಯಾವ್ದಾದ್ರು ನಡೆದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನಾನು ಹೀಗೆ ಒಂದು 10 ವರ್ಷದ ಹಿಂದೆ ರಾತ್ರಿ 10 ಗಂಟೆಗೆ ನನಗೊಂದು ಫೋನ್ ಬರುತ್ತೆ. ಫೋನ್ ಬಂದು, ಆಚಾರ್ ದಯವಿಟ್ಟು ನಿಮ್ಗೆ ಒಂದು ಸಹಾಯ ಮಾಡಿ ಅಂತ ಹೇಳಿ ಒಬ್ಬ ನಮ್ಮ ಮೇಡಮ್ ಅವರು ಫೋನ್ ಮಾಡ್ತಾರ. ನಾನು ಏನು ಹೇಳ್ರಿ ಮೇಡಮ್ ಅಂತಂದೆ. ಏನಿಲ್ಲ, ನಮಗೆ ಅರ್ಜೆಂಟು, ನಾವು ನಮ್ಮ ಸ್ಪೋರ್ಟ್ಸ್ಗೆ ನಾವು ಹುಡುಗಿಯರು ಎಲ್ಲರೂ ಬಂದಾರ, ಅರ್ಜೆಂಟ್ ಒಂದು ಚೌಟ್ರಿ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ನಾನು ಎಲ್ಲಿ ಬಳ್ಳಾರಿನ ಅಂದೆ. ಇಲ್ಲ ರೀ, ಡೆಲ್ಲಿ ಅಂದ್ರು. ಡೆಲ್ಲಿ ಅಂದ್ರೆ, ಅಲ್ಲ ಮೇಡಮ್ ನಾನು ಇರೋದು ಬಳ್ಳಾರಿಯಲ್ಲಿ ಏನಾದರೂ ಸಹಾಯ ಮಾಡ್ಬೋದು, ಡೆಲ್ಲಿಯಲ್ಲಿ ನಾನು ಹಿಂಗ ಸಹಾಯ ಮಾಡಕ್ ಸಾಧ್ಯ ಅಂತ ಕೇಳಿದಾಗ, ಇಲ್ಲ ರೀ ನೀವು ಮಾಡೇ ಮಾಡ್ತೀರಿ ಅಂತ ಅವ್ರು ನನಗೆ ಉರಿ ತುಂಬಿದ್ರು. ನಾನು ಮಲ್ಲಿಕಣ್ಣನ್ ಎದ್ದು ಕೂತು ಯೋಚನೆ ಮಾಡಿದೆ, ಇವ್ರು ಹೇಳ್ತಿದಾರ ಅಂದ್ರೆ ಇದ್ರೊಳಗೆ ಏನೋ ಇರ್ತೈತೆ ಅಂತ ಹೇಳ್ಬಿಟ್ಟು ನನ್ನ ಗೆಳೆಯ ಒಬ್ರು ಬೆಂಗಳೂರಲ್ಲಿ ಇದ್ದಾರೆ, ಅವ್ರಿಗೆ ನಾನು ಫೋನ್ ಮಾಡಿ ಹೇಳ್ದೆ, ಮಾಮ್ ಈ ತರ ಇದೆ, ಡೆಲ್ಲಿಯಿಂದ ಬೇರೆ ಕಡೆಗೆ ಏನು ಸ್ಪೋರ್ಟ್ಸ್ಗೆ ಹೋಗಿದ್ರೆ ಆ ಹುಡುಗಿಯರೆಲ್ಲ ಬಂದಾರಂತೆ, ಡಿಸೆಂಬರ್ ಫುಲ್ಲು ಚಳಿ ಇದೆ, ಅವ್ರಿಗೆ ರೈಲ್ವೆ ಸ್ಟೇಷನ್ ಇದ್ರೆ ಅವ್ರಿಗೆ ಏನಾದ್ರು ಉಳ್ಕೊಳಕ್ ವ್ಯವಸ್ಥೆ ಮಾಡಿ ಮಾಮ್ ಅಂದೆ. ಅವ್ರಿದ್ದು, ಮಾಮ್ ಬೆಂಗಳೂರು ಆದ್ರೆ ಮಾಡ್ತಾ ಇದ್ದೆ, ಡೆಲ್ಲಿಗೆ ನಾನು ಹೆಂಗ್ ಮಾಡ್ಲಿ ಮಾಮ್ ಅಂದ್ರು. ಇಲ್ಲ ಮಾಮ್ ನೀವು ಪ್ರಯತ್ನ ಮಾಡಿ ಮಾಮ್ ಅಂದೆ. ಹೇಳಿದ್ರೆ ಇವರು ಸರಿ ಅಂತ ಹೇಳಿದವರು 15-20 ನಿಮಿಷ ಆದ್ರೂ ಫೋನ್ ಮಾಡಿಲ್ಲ. ಅವ್ರು ಮೇಡಮ್ ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದಾರ. ಆಗ ನಾನು ಅವ್ರು ರಿಸೀವ್ ಮಾಡಕ್ ಭಯ ಆಯ್ತು, ಏನಾಯ್ತು ಅಂತ. ಆಮೇಲೆ ರಿಸೀವ್ ಮಾಡಿದಾಗ, ಧನ್ಯವಾದಗಳ್ರಿ ಆಚಾರ್ ಅಂದ್ರು. ಏನ್ ಮೇಡಮ್ ಅಂದೆ. ಇಲ್ಲ ರೀ, ಇಲ್ಲಿ ಡೆಲ್ಲಿಯಲ್ಲಿ ರೈಲ್ವೆ ಸ್ಟೇಷನ್ ಒಂದು ವ್ಯಾನ್ ಬಂದು ಕರ್ನಾಟಕ ಪತ್ರಕರ್ತರ ಸಂಘದ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮನ್ನ
ಅಂದ್ರು. ನಾನು ಹೌದಾ ಮೇಡಮ್ ಅಂದೆ. ಹೌದ್ರಿ, ತುಂಬಾ ಧನ್ಯವಾದಗಳು ಅಂತ ಎಲ್ಲ ಹುಡುಗಿಯರು ಅಂಕಲ್ ಧನ್ಯವಾದಗಳು ಅಂಕಲ್ ಅಂತ ಹೇಳಿದ್ರು. ಅಂದ್ರೆ ಅಂತ ನನ್ಗೆ ಅನಿಸ್ತದ. ಅವಾಗ ನಾನು ಇಷ್ಟೆಲ್ಲ ಸೇವೆ ಮಾಡೋದಕ್ಕೆ ಎಲ್ಲ ಒಂದು ಪ್ರತಿಫಲ ಯಾರಿಗೋ ಸಿಕ್ಕೈತದ. ಅಂದ್ರೆ ಸೇವೆ ಅಂತಂದ್ರೆ ಈ ರೀತಿ ಇರ್ತಾರೆ. ನಮ್ಮನ್ನು ಯಾರೋ ಗುರ್ಸೋರು ಇರ್ತಾರೋ, ಎಲ್ಲೋ ಇರ್ತಾರ. ನಾವು ತಲೆ ತಗ್ಸಿ ಸೇವೆ ಮಾಡಿದಾಗ ನಮ್ಮನ್ನು ಗುರ್ಸೋ ಕೈಗಳು ಕಣ್ಣುಗಳು ಎಲ್ಲೋ ಕೆಲಸ ಮಾಡ್ತಿರ್ತಾವ. ಹಾಗಾಗಿ ಅದು ನನಗೆ ಬಹಳ ಖುಷಿ ಕೊಡುವಂತ ವಿಷಯ. ಸಾಮಾಜಿಕ ಕಾರ್ಯ ಮಾಡ್ತಾ ಇರುವುದು ನಿಮ್ಗೆ ತೃಪ್ತಿ ಕೊಟ್ಟಿದೆಯಾ ಸರ್? ಸ್ಯಾಟಿಸ್ಫೈ ಆಗಿದ್ದೀರಾ ನೀವು ಇದರಿಂದ? ಅದ್ಭುತ. ನನ್ನಷ್ಟು ಸುಖ ಪುರುಷ ಯಾರಿಲ್ಲ. ನಾನು ರಾತ್ರಿ 9:30 ಮಲಗ್ತೀನಿ, ಬೆಳಿಗ್ಗೆ 5:00 ಎದ್ದೇಳ್ತೀನಿ. ನಾನು ಎಂದು ನಿದ್ದೆ ಬಂದಿಲ್ಲ ಅಂತ ಹೇಳ್ದ ಮಾತೇ ಇಲ್ಲ. ಆಮೇಲೆ ನಾನು ಯಾವುದಕ್ಕೂ ಯೋಚನೆ ಮಾಡಂಗಿಲ್ಲ. ಎಲ್ಲ ಎಂತೆ ಸಮಸ್ಯೆ ಬಂದ್ರು ಕೂಡ ಅದಕ್ಕೆ ಪರಿಹಾರ ಇರ್ತದೆ ಅಂತ ನಾನು ಮನೆ ಹೊಂಡ್ಬಿಟ್ಟಿನಿ. ಹಾಗಾಗಿ ಸಮಾಜ ಸೇವೆ ನಿಷ್ಕಲ್ಮಶವಾಗಿ ಯಾರು ಮಾಡ್ತಾರೋ ಅವ್ರಿಗೆ ತೃಪ್ತಿಕರವಾಗಿ ಇರ್ತೈತೆ. ಎಂತ ಸಮಸ್ಯೆ ಬಂದ್ರು ಎದುರಿಸಕ್ಕೆ ಸಿದ್ಧರಾಗಿರ್ತಾರ ಅಂತೇಳಿ ನನ್ನ ಒಂದು ಅನಿಸಿಕೆ. ಇಷ್ಟ ದಿನದಲ್ಲಿ ಯಾವಾಗಾದ್ರೂ ಸಮಾಜ ಸೇವೆ ಮಾಡೋದು ಬೇಡಪ್ಪ, ಸಾಕು, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ ಅಂತ ಯಾವತ್ತಾದ್ರೂ ಅಯ್ಯೋ ಬಹಳಷ್ಟು ಇಂಥ ನೋವುಗಳು ಬಹಳಷ್ಟು ಅನುಭವಿಸ್ಬಿಟ್ಟಿನಿ. ಅಂದ್ರೆ ಅವ್ರು ಇನ್ಸಿಡೆಂಟ್ ತಿಳಿಸ್ಕೊಡಿ, ಯಾವಾಗ ಹೇಗ ಅನ್ಸುತ್ತೋ ಅಂತ. ಇಲ್ಲ, ನಾನು 2006 ಒಳಗೆ ನಾನು ಒಂದು ದೊಡ್ಡ ಒಂದು ಕಲ್ಪನೆ ಇಟ್ಕೊಂಡಿದ್ದೆ, ಇಂಥದ್ರು ಮಾಡ್ಬೇಕು ಅಂತ ಅಂದಾಗ ಅದು ನಮ್ಮ ಎದುರಿಗಿರೋರಿಗೆ ಅದು ಸರಿ ಅಂತ ಅನ್ಸ್ಲಿಲ್ಲ. ನನ್ನ ಲೆಕ್ಕಾಚಾರದೊಳಗೆ ಅದು ಬಹಳ ಶುದ್ಧ. ಅದನ್ನ ನಾನು ಮಾಡಿದ್ರೆ ಇಡೀ ರಾಜ್ಯಕ್ಕೆ ಹೆಸರು ಬರುತ್ತೆ ಅಂತ ಹೇಳಿ ನನ್ನ ಕಲ್ಪನೆ ಇತ್ತು. ಅದನ್ನ ಆವಾಗ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ದೇನೆ ನಮ್ಗೆ ಇದು ಮಾಡಿದ್ರು. ಅದು ಆಮೇಲೆ ಅದರಿಂದ ನಾನು ಬದಲಾದೆ. ನಾನು ಯಾವಾಗ ನಾನು ಮನುಷ್ಯ ಬದಲಾಗಬೇಕಂದ್ರೆ ವೈರ್ ಇರ್ಲೇಬೇಕು, ಎದುರಾಳಿ ಇರ್ಲೇಬೇಕು. ಆಮೇಲೆ ಎದುರಿಗೆ ನಮ್ಮನ್ನ ಟೀಕೆ ಮಾಡೋರು ಇದ್ರೇನೆ ನಾವು ಬದಲಾಗಕ್ಕೆ ಸಾಧ್ಯ. ನಿಜ. ಸರಿ, ಹಸಿದವರಿಗೆ ಬಟ್ಟೆ ಕೊಟ್ಟಾಗ, ಊಟ ಕೊಟ್ಟಾಗ ಅವರ ರಿಪ್ಲೈ ಹೇಗಿರುತ್ತೆ? ಅದ್ಭುತ ಮೇಡಮ್. ನಾನು ಅದನ್ನ ನಾವು ಸನ್ಮಾರ್ಗ ಗೆಳೆಯರ ಬಳಗದಿಂದ ಕಣ್ಣಿನ ಆಪರೇಷನ್ ಮಾಡಿಸ್ತೀವಿ ನಾವು. ಬಹಳಷ್ಟು ಅಜ್ಜಿಗಳು ಇರ್ತಾರ, ತಂದೆ, ಆಮೇಲೆ ಅಜ್ಜರು ಇರ್ತಾರ. ಅವರು ಇದು ಮಾಡ್ತಾ ಇರ್ತಾರೆ. ನಾನು ಕರ್ಕೊಂಬಂದು ಕಣ್ಣು ಆಪರೇಷನ್ ಮಾಡಿಸಿದಾಗ ಪ್ರಾರಂಭದಾಗ ನಮಗೆ ಕಿರಿಕಿರಿ ಮಾಡ್ತಾರ. ನೀವು ಎಲ್ಲೇ ಕರ್ಕೊಂಬಂದ್ಬಿಟ್ರಿ, ನೀವು ಚೆನ್ನಾಗಿ ಇದು ಮಾಡಿಲ್ಲ ಅಂತಾರ. ಆಮೇಲೆ ಕಣ್ಣು ಆಪರೇಷನ್ ಆದ್ಮೇಲೆ ಅವರು ನಮ್ಮನ್ನ ಕರೆದು ಎಷ್ಟು ಪ್ರಶಂಸಾ ಮಾತುಗಳು ಆಡ್ತಾರ ಅಂದ್ರೆ ಅದ್ಭುತವಾಗಿ. ನನಗೆ ಇಲ್ಲಪ್ಪ, 4 ಜನ ಮಕ್ಕಳು ಅದಾರ, 10 ಎಕರೆ ಹೊಲ ಇದೆ, ಆದ್ರೆ ನಮ್ಮ ಮಕ್ಕಳು ಯಾರು ನಮ್ಮನ್ನ ಕರ್ಕೊಂಬಂದು ಕಣ್ಣು ಆಪರೇಷನ್ ಮಾಡಿಸ್ಲಿಲ್ಲ. ನೀನು ಪುಣ್ಯಾತ್ಮಪ್ಪ, ಯಾರ ಮಗ ಏನೋ, ನಿಮ್ಗೆ ಸಂಬಂಧನೇ ಇಲ್ಲ, ನೀನ್ ಕರ್ಕೊಂಬಂದು ನಿಮ್ಮ ಸಂಘದಿಂದ, ನಿಮ್ಮ ಸಂಘದಾಗ ಇರುವಂತ ಎಲ್ರಿಗೂ ನಾವು ಕೈ ಮುಗಿತೀವಿ ಅಂತ ಹೇಳ್ತಾರಲ್ಲ, ಅವಾಗ ನಮ್ಗೆ ಸ್ಫೂರ್ತಿ. ನಮ್ಗೆ ಅವಾಗ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಷ್ಟು, ಶಿಖರ ಇರೋದಷ್ಟು ಸಂತೋಷ. ಸರ್, ನೀವೆಲ್ಲ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ನೋಡಿ ಟೀಕೆ ಮಾಡೋರು ಇದ್ದೇ ಇರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಇಲ್ಲ, ನನಗೆ ಟೀಕೆ ಮಾಡೋರು ಬಹಳ ಕಡಿಮೆ. ನಾನು ಯಾಕೆಂದ್ರೆ ನಾನು ಏನೇ ಕೆಲಸ ಮಾಡ್ಲಿ ಪರಿಶುದ್ಧವಾಗೇ ಮಾಡೋದು. ಆಮೇಲೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾನು ಹಲವಾರು ಜನರ ಸಹಾಯ ತಗೊಂಡೇ ಮಾಡೋದು. ಸಲಹೆಗಳು ತಗೊಂಡು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಹೆಂಗ ಅಂತ ಕೇಳಿದಾಗ ಅವ್ರು ಸಲಹೆ ಕೊಡ್ತಾರ. ನಾನು ಹಂಗಾಗಿ ನಾನು ಪ್ರಾರಂಭದಲ್ಲಿ ಸಮಸ್ಯೆಗಳು, ಅನುಭವ ಇಲ್ದಾಗ ಸಮಸ್ಯೆಗಳನ್ನ ನಾನು ಎದುರಿಸಿದ್ದೆ. ಈಗ ನಾನು 36 ವರ್ಷ ಸೇವೆಯಲ್ಲೇ ಇದ್ದೀನಿ ಅಂದ್ರೆ ಇದ್ರ ಅನುಭವಗಳೆಲ್ಲ ನನಗೆ ದಾರಿ ದೀಪ ಪಾಠ. ಈ ರೀತಿ ಮಾಡಿದ್ರೆ ಈ ಸಮಸ್ಯೆ ಬರ್ತೈತೆ ಅಂತ ಗೊತ್ತಾದಾಗ ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನನ್ನ ದಾರಿ ಸಾಗಿದೆ ಮೇಡಮ್. ನಿಮ್ಮ ಹೊಟ್ಟೆಪಾಡಿಗೆ ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಕುಟುಂಬದ ನಿರ್ವಹಣೆಗೆ ಏನ್ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ. ಇಲ್ಲ ಮೇಡಮ್, ನಮ್ದು ಹೊಲ ಇದೆ, 12 ಎಕರೆ ಹೊಲ ಇದೆ. ಅದರ ಗುತ್ತಿಗೆ ಅಂತ ಹೇಳಿ ಪ್ರತಿ ವರ್ಷ ನಮ್ಗೆ ದುಡ್ಡು ಬರುತ್ತೆ. ಅದ್ರ ಜೊತೆಗೆ ನಂದು ಮದುವೆ ಮತ್ತೆ ಮೆರವಣಿಗೆಗೆಲ್ಲ ಬೆಳ್ಳಿ ರಥಗಳು ಅಂತ ಇರ್ತಾವ ಮೇಡಮ್. ನೀವು ನೋಡಿರ್ತೀರ, ಕುದುರೆಗಳದ್ದು ಬೆಳ್ಳಿ ರಥ ಅಂತ ಹೇಳಿ ಅವನ್ನ ನಾನು ಬಾಡಿಗೆ ಕೊಡ್ತೀನಿ ಮೇಡಮ್. ನನ್ನ ಹತ್ರ 4 ಮೆರವಣಿಗೆ ಗಾಡಿಗಳು ಅದಾವ. ಅವನ್ನ ನಾನು ಪ್ರತಿ ಮದುವೆ ಸೀಸನ್ಯಾಗ, ಆಮೇಲೆ ಜಯಂತಿಗಳಿಗೆ, ಬೇರೆ ಬೇರೆ ಕಾರ್ಯಕ್ರಮದಾಗೆಲ್ಲ ಅವನ್ನ ನಾನು ತಗೊಂತಾರ ಅವನು. ಹಂಗಾಗಿ ನನ್ನ ಹತ್ರ ಒಂದು 10 ಜನ ಕೆಲಸ ಮಾಡೋ ಹುಡುಗರು ಅದಾರ. ಆಮೇಲೆ ನನ್ನ ಮಗನು ಅದನ್ನ ನೋಡ್ತಾನ. ಹಂಗಾಗಿ ನನ್ನ ಬದುಕಿನಿಗೆ ತೊಂದರೆ ಇಲ್ಲ. ಸರ್, ಇನ್ನು ಸರ್ಕಾರ ಆಗಿರಬಹುದು ಅಥವಾ ಸಂಸ್ಥೆ ಆಗಿರಬಹುದು, ಸಮಾಜ ಸೇವಕರಿಗೆ ಯಾವ ರೀತಿಯಾದಂತಹ ಸಪೋರ್ಟ್ ಕೊಡ್ಬೇಕು ಅವರು? ಖಂಡಿತ ಮೇಡಮ್, ಒಳ್ಳೆ ಕೆಲಸ ಮಾಡೋರಿಗೆ ಸರ್ಕಾರ ಆಗ್ಲಿ, ಸಾರ್ವಜನಿಕರಾಗ್ಲಿ ಬೆನ್ ತಟ್ಟಿದಾಗ ಮಾತ್ರ ಅವನು ಇನ್ನೂ ಒಳ್ಳೆಷ್ಟು ಕೆಲಸ ಮಾಡಕ್ ಸಾಧ್ಯ. ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಒಂದು
ಸ್ವಲ್ಪ ದಿನ ಕೆಲಸ ಮಾಡಿ ಬಹಳ ನಿರೀಕ್ಷೆ ಇಟ್ಕೊಂಡು ಬರ್ತಾರ, ಅದು ತಪ್ಪು. ಅದು ಸರ್ಕಾರ ಪಾಪ ಸ್ವಲ್ಪ ಒಂದು 2 ವರ್ಷ ಅಥವಾ 5 ವರ್ಷ ಕೆಲಸ ಮಾಡಿ ಹೋಗಿ ರಾಜ್ಯೋತ್ಸವ ಪ್ರಶಸ್ತಿ ಕೇಳಿದ್ರೆ ಅವ್ರು ಹೆಂಗ್ ಕೊಡ್ತಾರ? ಹಾಗಾಗಿ ಅಂಥದನ್ನು ಮಾಡಬಾರ್ದು. ನಿರಂತರವಾಗಿ ಸೇವೆ ಮಾಡಿದಾಗ ಮಾತ್ರ ಸರ್ಕಾರ ಮತ್ತು ಸಾರ್ವಜನಿಕರು ಬೆನ್ನು ತಟ್ಟಿದಾಗ ಮಾತ್ರ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಅಂತ. ನಿಮ್ಮಂತೂ ರಾಜಕೀಯಕ್ಕೆ ಬರ್ಬೇಕು ಅಂತ ಯಾರಾದ್ರೂ ಹೇಳಿದುಂಟಾ? ಅಯ್ಯೋ ದೇವ್ರೆ, ನನಗೆ ರಾಜಕೀಯ ದೂರ. ನನಗೆ ಬಹಳಷ್ಟು ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳಾರ, ಇಲ್ಲ ನೀವು ಈ ಸಾರಿ ಟಿವಿ ಪ್ರಯತ್ನ ಮಾಡಿ ಅದಕ್ಕೆ ಅಂದ್ರೆ ಇಲ್ಲ, ಎದಕ್ಕೋ ಏನೋ ನನ್ಗೆ ಮುಂಚೆಯಿಂದನೂ ರಾಜಕೀಯ ಅಲರ್ಜಿ ನನ್ಗೆ. ಯಾಕೆ ಅಂತ ಕೇಳ್ಬೋದಾ? ಇಲ್ಲ, ನನ್ಗೆ ಅಲ್ಲಿ ಆ ಮನಸ್ಥಿತಿಗಳು ಸರಿ ಇರೋದಿಲ್ಲ. ಬೇಗ ಈಗ ನಾವು ನೋಡ್ತೀವಿ, ನಾವು ಯಾವ್ದೋ ಒಂದು ಅಧಿಕಾರ ಸಿಗ್ತೈತೆ ಅಂದ್ರೆ ಬೇಗ ಬಗಲಾಗಿರೋನೆ ಕಾಲು ಎಳಿತಾನೆ, ದೂರ ಇಲ್ಲ. ದೂರ ಇರೋನು ಅಲ್ಲೇ ಅಲ್ಲ, ಕಣ್ಣಿಗೆ ಕಾಣೋನೆ ನಮ್ ಕಾಲು ಎಳೆದು ಅವ್ನು ನಮ್ಮ ಮೇಲೆ ಹೋಗಕ್ಕೆ ಪ್ರಯತ್ನ ಮಾಡ್ತಾನ. ಅಂಥವು ನಮ್ಗೆ ಬೇಕಾಗಿಲ್ಲ. ಹಾಗಾಗಿ ನಾನು ಯಾವುದೇ ಹುದ್ದೆಗಳಿಗೆ, ಯಾವುದೇ ಪ್ರಶಸ್ತಿಗಳಿಗೆ ಎಂದೂ ಅರ್ಜಿ ಹಾಕಿಲ್ಲ. ನಾನು ಸರ್ಕಾರನೇ ನನಗೆ 2006ರಲ್ಲಿ ಸುವರ್ಣ ಕನ್ನಡಿಗ ಅಂತ ಹೇಳಿ ಒಂದು ಪ್ರಶಸ್ತಿ ಬಿಜಾಪುರದಲ್ಲಿ ಕೊಡ್ತು. ಆಮೇಲೆ ಸರ್ಕಾರನೇ ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯನಾಗಿ 2 ಸಾರಿ ಆಯ್ಕೆ ಆಯಿತು. ಆಮೇಲೆ ವಾಜಪೇಯಿ ಸಾರ್ ಅವರು ಪ್ರಧಾನಮಂತ್ರಿ ಆದಾಗ ಬಳ್ಳಾರಿ ರೈಲ್ವೆ ಸದಸ್ಯನಾಗಿ ನಾನು ಒಂದು 3 ವರ್ಷ ಕೆಲಸ ಮಾಡಿದೆ. ಹೀಗೆ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ವಿಶ್ವಕರ್ಮ ಸಮಾಜ, ಶ್ರೀ ವಿಶ್ವಕರ್ಮ ಎಜುಕೇಶನ್ ಟ್ರಸ್ಟ್ ಅಂತಿದೆ, ಅದರ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಮಾಜದ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಉನ್ನತ ಕೆಲಸಗಳಿಗೆ ಹೋಗ್ಬೇಕು. ಹಾಗಾಗಿ ಅವ್ರಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಮ್ಮ ಸಮಾಜದ ಹಿರಿಯರನ್ನೆಲ್ಲರನ್ನು ಕೂಡಿಸ್ಕೊಂಡು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಮೇಡಮ್. ಸರ್, ನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ರೆ ನಿಮ್ಮನ್ನ ಕನ್ನಡದ ಕಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಕನ್ನಡದ ಅಪ್ಪಟ ಅಭಿಮಾನಿ ನೀವು. ಆದ್ರೆ ಕನ್ನಡದವರೇ ಕನ್ನಡವನ್ನ ಟೀಕೆ ಮಾಡಿದಾಗ ಏನ್ ಅನ್ಸುತ್ತೆ ಸರ್? ತುಂಬಾ ನೋವಾಗುತ್ತೆ ಮೇಡಮ್. ಯಾಕಂದ್ರೆ ನಮ್ಮ ಅಮ್ಮನ ಬಗ್ಗೆ ನಾವು ಮಾತಾಡಿದ್ರೆ ಆಕಿಗೆ ಎಷ್ಟು ನೋವಾಗುತ್ತೋ, ಕನ್ನಡದ ಬಗ್ಗೆ ಮಾತಾಡಿದಾಗ ಕೂಡ ಕನ್ನಡ ತಾಯಿ ಭುವನೇಶ್ವರಿ ನೋವು ಪಡ್ತಾಳೆ. ನಾನು ಮುಂಚೆ ಕನ್ನಡಮ್ಗೆ ಮಕ್ಕಳು ಕಡಿಮೆ ಇದ್ರು ಇಲ್ಲ ಇಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ವಿ. ಇತ್ತೀಚೆಗೆ ಏನಾಗೈತೆ ಅಂದ್ರೆ ಕನ್ನಡಮ್ಮನ ಮಕ್ಕಳು ಜಾಸ್ತಿ ಆಗ್ಯಾರ. ಅವತ್ತು ಕನ್ನಡಮ್ಮ ನೋವು ಪಡ್ತಾ ಇದ್ಲು, ನನಗೆ ಕಡಿಮೆ ಜನ ಅದಾರ, ನನ್ನ ಮಕ್ಕಳು ಕಡಿಮೆ ಅದಾರ ಅಂತ ಅವತ್ತು ನೋವು ಪಡ್ತಾ ಇದ್ಲು. ಇವತ್ತು ಹೆಚ್ಚಿನ ಜನ ಆಗ್ಯಾರ, ಓಡಾಡ್ರ ಆಗ್ಯಾರ ಅಂತೇಳಿ ಇವತ್ತಿಗೂ ನೋವು ಪಡ್ತಾ ಇದ್ದಾಳ. ಹಾಗಾಗಿ ಕನ್ನಡ ಪರ ಚಿಂತನೆ, ಹೋರಾಟ ಏನಿದೆ ಅಲ್ಲ, ನಾವು ಶ್ರದ್ಧೆಯಿಂದ ಮಾಡಬೇಕು. ಕನ್ನಡಮ್ಗೆ ನೋವು ಆಗದ ರೀತಿಯಲ್ಲೇ ನಾವು ಕನ್ನಡದ ಕಟ್ಟುವ ಕೆಲಸವನ್ನ ಮಾಡಬೇಕು. ನಾನು ಈಗ ಸದ್ಯ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕರಾಗಿ ಕೆಲಸನೂ ಮಾಡ್ತಾ ಇದ್ದೀನಿ. ಈ ಸಾರಿ 68 ವರ್ಷದ ಬಳಿಕ ಬಳ್ಳಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಅಧ್ಯಕ್ಷರು ತಗೊಂಡ್ಬಂದಿದ್ದಾರೆ. ಆ ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಇಲ್ಲಿವರೆಗೂ ಕೂಡ ಆಮೇಲೆ 71ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂಡಬಿದ್ರಿಯಲ್ಲಿ ನಡೀತು. ಡಾಕ್ಟರ್ ಕಮಲಾಂಪನ ಅದರ ಅಧ್ಯಕ್ಷರಾಗಿದ್ರು. ಅವರ ಅಧ್ಯಕ್ಷ ನುಡಿಯಲ್ಲೇ ನಮ್ಮ ಊರನ್ನ ನಮೂದು ಮಾಡಿದ್ರು. ಅವರು ಕನ್ನಡ ಉಳಿಸಿ ಬೆಳೆಸ್ಬೇಕು ಅಂತಂದ್ರೆ ಅದು ಬಳ್ಳಾರಿ ಅಥವಾ ಗ್ರಾಮಾಂತರಗಳಲ್ಲಿ ಮಾತ್ರ ಕನ್ನಡ ಬೆಳಕ್ ಸಾಧ್ಯ ಅಂತೇಳಿ ಅಮ್ಮ ಅವತ್ತು ಹೇಳಿದ್ರು. ಅಮ್ಮನ ಆಶೀರ್ವಾದ ಕೂಡ ಇವತ್ತು ನಮ್ಮಲ್ಲಿ ಇದೆ. ನಾವು ಆ ಒಂದು ಶಕ್ತಿ, ಅವರ ಮಾತುಗಳು ಇವತ್ತಿಗೂ ನಮ್ಗೆ ನಾವು ನೆನ್ಸ್ಕೊಂಡೇ ಕೆಲಸ ಮಾಡ್ತಾ ಇರೋದು. ಸರ್, ಇನ್ನು ಬೆಂಗಳೂರಂತೂ ಕನ್ನಡ ಕಣ್ಮರಿ ಆಗ್ತಿದೆ ಅಂತಾನೆ ಹೇಳ್ಬಹುದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಖಂಡಿತ ಮೇಡಮ್. ಇಲ್ಲಿ ಈ ಬೆಂಗಳೂರು ಹಲವಾರು ರಾಜ್ಯಗಳ ಜನರಿಗೆ ಬದುಕು ಕೊಡ್ತಾ ಇದೆ, ಅನ್ನ ಕೊಡ್ತಾ ಇದೆ, ನೀರು ಕೊಡ್ತಾ ಇದೆ. ಆ ಬದುಕು ಕೊಟ್ಟಂತ ಭಾಷೆಯನ್ನ ದಯವಿಟ್ಟು ಯಾರು ಮರಿಬಾರ್ದು. ಜೊತೆಗೆ ನಾವು ಬೇರೆ ಭಾಷೆ ವ್ಯಾಮೋಹಕ್ಕೆ ಸಿಲುಕಿ ನಮ್ಮತನವನ್ನು ನಾವು ಮರಿಬಾರ್ದು. ನಮ್ಮ ಭಾಷೆ ಬದುಕಿದ್ರೆ ನಮ್ಮ ನಾಡು ಬದುಕಿದಂಗೆ. ನಮ್ಮ ನಾಡು ಇವತ್ತು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತ ಹೆಮ್ಮೆಯ ನಾಡು. ಜೊತೆಗೆ ಹಲವಾರು ಶ್ರೇಷ್ಠ ಸಾಹಿತಿಗಳು ಇಲ್ಲಿದ್ದಾರೆ. ಅವ್ರನ್ನೆಲ್ಲರ ಅವರ ಹೆಸರು ಉಳಿಸ್ಬೇಕಂದ್ರೆ ನಾವು ಕನ್ನಡವನ್ನ ನಾವೆಲ್ಲರೂ ಕೂಡ ನಾವು ಬಳಸೋದ್ರ ಜೊತೆಗೆ ನಮ್ಮ ಪಕ್ಕಗೆ ಇರೋರು ಕೂಡ ಬಳಸುವಂತ ಒಂದು ಪ್ರೇರಣೆ ನೀಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಿದ್ದೀನಿ. ಓಕೆ ಸರ್, ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನನಗೆ ಅವಕಾಶ ಕೊಟ್ಟಂತ ಜಿಗೆ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.